ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿನ್ನೆ ರಾತ್ರಿ ಸುಮಾರು 10:30 ಅಷ್ಟೊತ್ತಿಗೆ ನಾನು ಮೊಬೈಲ್ ತೆಗೆದು ವಾಟ್ಸಪ್ ಯೂಟ್ಯೂಬ್ ನೋಡುವಾಗ ಖ್ಯಾತ ಕನ್ನಡದ ಸ್ಪಷ್ಟ ಧ್ವನಿಯ ನಿರೂಪಕಿ ಅಪರ್ಣಾ ಇನ್ನಿಲ್ಲ ಅಂತ ನೋಡಿದಾಗ ನಿಜವಾಗ್ಲೂ ಶಾಕ್ ಆಯಿತು. ಅಪ್ಪ, ಏನಾಗಿತ್ತು ಅಪರ್ಣಾ ಅವರಿಗೆ? ಇತ್ತೀಚೆಗಷ್ಟೇ ಅವರು ಮಜಾ ಟಾಕೀಸ್ನಲ್ಲಿ ಒನ್ಲಿ ವರಲಕ್ಷ್ಮಿ ಅನ್ನೋ ಪಾತ್ರ ಮಾಡ್ತಾ ಇದ್ರು. ಏನಾಯ್ತು, ಯಾಕಾಯ್ತು, ಅಯ್ಯೋ ದೇವ್ರೆ ಅಂತ ಅಷ್ಟೇ ಕಳವಳ, ಅಷ್ಟೇ ದುಃಖ, ನೋವು ಆಯಿತು. ಮನಸ್ಸಿಗೊಂಥರ ಬಹಳ ತ್ರಾಸಾಯಿತು. ಅದ್ರ ಮೊನ್ನೆ ತಾನೇ ನಾವು ಕನ್ನಡದ ಖ್ಯಾತ ಕವಿಯತ್ರಿಯಾದಂತಹ ಕಮಲಾ ಹಂಪನ್ ಅವ್ರನ್ನ ಕಳ್ಕೊಂಡ್ವಿ. ಏನಿದು, ಕನ್ನಡಕ್ಕೆ ಸೇವೆ ಸಲ್ಲಿಸಿದಂತಹ, ಕನ್ನಡದ ಬಗ್ಗೆ ಅಪಾರ ಅಭಿಮಾನ ಹೊಂದಿರತಕ್ಕಂಥ ಒಬ್ಬೊಬ್ಬರೇ ಈ ಥರ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರಲ್ಲ ಅಂತ ಅನಿಸ್ತು. ನಿಜವಾಗ್ಲೂ ಎಲ್ಲರಿಗೂ ಆಗಿರೋದೆ. ಯಾಕಂದರೆ ಅಪರ್ಣಾ ಅವರ ಧ್ವನಿ, ಕನ್ನಡದ ಭಾಷೆ, ಪದಗಳ ಉಚ್ಚಾರ, ಒಂದೊಂದು ಆಂಗ್ಲ ಪದ ಕೂಡ ಅವರು ಮಾತನಾಡುವ ಕನ್ನಡದಲ್ಲಿ ಇರ್ತಿರ್ಲಿಲ್ಲ. ಬಹುಶಃ ದೇವರು ಕೊಟ್ಟಂತಹ ದೊಡ್ಡ ಕೊಡುಗೆ ಅನ್ಬಹುದು, ಮತ್ತು ಅವ್ರ ಮನೆ ವಾತಾವರಣನೇ ಹಾಗಿತ್ತು ಅನ್ಬಹುದು. ಯಾಕಂದ್ರೆ ಅವ್ರ ತಂದೆಯವರು ಕನ್ನಡಪ್ರಭ ಪತ್ರಿಕೆಯ ಸಿನಿಮಾ ಪುರಾವಣೆ ಸಂಪಾದಕರಾಗಿದ್ದರು. ಹಾಗಾಗಿ ಸಿನಿಮಾ ಸಂಪರ್ಕ ಮತ್ತು ಅವರ ತಂದೆಯವರಿಗೆ ಬಹಳ ನಿಕಟವರ್ತಿ ಆಗಿರೋದ್ರಿಂದಲೇ ಅಪರ್ಣಾ ಅವರು ಪುಟ್ಟಣ ಕಣಗಲ್ ನಿರ್ದೇಶನ ಮಾಡಿದಂತಹ ಕೊನೆಯ ಚಿತ್ರ ಮಸಣದ ಹೂವು, ಅಂದ್ರೆ ಅದು ಪೂರ್ತಿಯಾಗಿ ನಿರ್ದೇಶನ ಮಾಡಿರಲಿಲ್ಲ. ನನ್ನ ತಿಳಿದ ಮಟ್ಟಿಗೆ ಸುಮಾರು 70-60% ಮಾತ್ರ ಅವ್ರು ಮಾಡಿದ್ರು. ಉಳಿದದನ್ನ KS ರವಿ ಅವರು ಅದನ್ನ ಮುಗಿಸಿದ್ರು ಅನ್ನೋದು ಕೂಡ ನಾನು ಪತ್ರಿಕೆಯಿಂದ ಓದಲ್ಪಟ್ಟೆ. ಬಹುಶಃ ಆ ಚಿತ್ರದಿಂದ ಅಪರ್ಣಾ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಅವಾಗಿನ ಅವ್ರ ಚಿಕ್ಕ ವಯಸ್ಸು, ಒಂದು 16-17 ಇರಬಹುದೇನೋ. ಅದರಲ್ಲಿ ಜಯಂತಿ ಮತ್ತು ಅಪರ್ಣಾ ಅವ್ರ ಬಗ್ಗೆ ಒಂದು ಮಾತಿದೆ. ಅಲ್ಲಿ ಜಯಂತಿ ಅವರು ಹೇಳ್ತಾರೆ, ನನ್ನ ಹತ್ರ ಎಂಥ ಹುಡುಗಿ ಬಂದಿದ್ದಾಳೆ ಗೊತ್ತಾ, ಅವಳ ಕಣ್ಣು ದ್ರಾಕ್ಷಿ ಕಣ್ಣಿನ ತರ ಇದೆ, ತುಂಬಾ ಸುಂದರವಾಗಿದ್ದಾಳೆ, ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾಳೆ ಅಂತ ಜಯಂತಿ ಅವರು ಹೇಳಿದ್ದಾರೆ. ಅದ್ರ ತಕ್ಕ ಹಾಗೆ ಇದ್ರು ಅಪರ್ಣಾ ಅವರು. ನಾನು ಆ ಚಿತ್ರ ನೋಡಿದಾಗ ಜಯಂತಿ ಅವರು ಹೇಳಿದಂತಹ ಯಾವ ಮಾತು ಸುಳ್ಳಲ್ಲ ಅನಿಸ್ತು. ಅವರ ಕಣ್ಣುಗಳಲ್ಲಿ ಅಷ್ಟು ಸೆಳೆತ ಇತ್ತು, ಕಣ್ಣುಗಳು ಅವಳ ದ್ರಾಕ್ಷಿ ಹಣ್ಣಿನ ತರ ಇತ್ತು. ಅವಾಗ ಅನ್ಕೊಂಡೆ, ಹಬ್ಬ, ಎಷ್ಟು ಚಿಕ್ಕ ಹುಡುಗಿ, ಕಣ್ಣುಗಳು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಆ ಪಾತ್ರ ಮಾಡಿದ್ರಪ್ಪ. ಯಾಕಂದ್ರೆ ಪುಟ್ಟಣ ಕಣಗಲ್ ಯಾವುದೇ ವ್ಯಕ್ತಿಯನ್ನ ಚಿತ್ರರಂಗಕ್ಕೆ ಪರಿಚಯಿಸಬೇಕಾದ್ರೆ ಅವರಲ್ಲಿ ಆ ಸಾಮರ್ಥ್ಯ ಇದ್ರೆ ಮಾತ್ರ. ಯಾಕಂದ್ರೆ ಹಿಂದೆ ಕಲ್ಪನಾ ಅವರು ನಾಯಕಿ ನಟಿಯಾಗಿ ಬಂದಾಗ ಕಲ್ಪನಾ ಅವ್ರನ್ನ ಎಷ್ಟೋ ಜನ ನಿರ್ಮಾಪಕರು, ನಿರ್ದೇಶಕರು ಒಪ್ಪಲಿಲ್ಲ. ಯಾಕಂದ್ರೆ ಅವ್ರ ಕುತ್ತಿಗೆ ಉದ್ದ ಇದೆ, ಅವ್ರ ಧ್ವನಿಯಲ್ಲಿ ಅಷ್ಟು ಮಧುರತೆ ಇಲ್ಲ ಅಂತ ಹೇಳಿದ್ರು. ಅದೇ ಪುಟ್ಟಣ ಕಣಗಲ್ ಅವರು ಕಲ್ಪನಾ ಅವ್ರನ್ನ ಹಾಕೊಂಡಾಗ ಹೇಳ್ತಾ ಇದ್ರು, ನಿನ್ನ ಧ್ವನಿಯಿಂದಲೇ ನಿನ್ನ ಕನ್ನಡ ಚಿತ್ರರಂಗಕ್ಕೆ ಹೆಸರುವಾಸಿ ಆಗ್ಬೇಕು, ಆ ತರ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಇದು ನಾನು ಕೂಡ ಪತ್ರಿಕೆಯಿಂದಲೇ ಕೆಲವರು ಜನ ಸಂದರ್ಶನ ಮಾಡುವಾಗ ಕೇಳ್ಕೊಂಡಿದ್ದು, ತಿಳ್ಕೊಂಡಿದ್ದು. ಅದೇ ತರ ಪುಟ್ಟಣ ಕಣಗಲ್ ಅವರು ಈ ಅಪರ್ಣಾ ಅನ್ನೋ ಹುಡುಗಿನ ಚಿತ್ರರಂಗಕ್ಕೆ ಪರಿಚಯಿಸಬೇಕಾದ್ರೆ ಇವರು ಚಿತ್ರರಂಗದ ಒಂದು ಅವಿಭಾಜ್ಯ ಅಂಗವಾಗಿ ಬೆಳೀತಾರೆ, ಒಂದು ಕನ್ನಡ ಚಿತ್ರರಂಗದ ಸಂಪತ್ತಾಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಅವರ ಚಿತ್ರದಿಂದ ಬಂದವರು ಎಲ್ಲರೂ ಕೂಡ 3-4 ದಶಕಗಳ ಕಾಲ ಇದ್ದು ಕನ್ನಡ ಸೇವೆ ಮಾಡಿದವರೇ ಎಲ್ಲರೂ ಕೂಡ ಜಾಸ್ತಿ. ಹಾಗಾಗಿ ಅಪರ್ಣಾ ಕೂಡ ಅವರಲ್ಲಿ ಆ ಒಂದು ಯೋಗ್ಯತೆ, ಆ ಒಂದು ತಾಕತ್ತು ಇದ್ದಿದ್ರಿಂದಲೇ ಬಹುಶಃ ಪುಟ್ಟಣ ಕಣಗಲ್ ಅವ್ರನ್ನ ತಗೊಂಡು ತಮ್ಮ ಚಿತ್ರದ ಮೂಲಕ ಅವ್ರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ರು. ಅದಾದ್ಮೇಲೆ ಸುಮಾರು ಅವರು ಪೋಷಕ ಪಾತ್ರಗಳಲ್ಲೇ ಜಾಸ್ತಿ ಬಂದ್ರು. ನಂತರ ಅವರು ಆಕಾಶವಾಣಿಲಿ ಕೂಡ ಕೆಲಸ ಮಾಡಿದ್ರು. ಯಾಕಂದ್ರೆ ನಾನು ಸುಮಾರು 1996ರಲ್ಲಿ ಜನಸಂಖ್ಯಾ ಸ್ಫೋಟ ಮೊನ್ನೆ ತಾನೇ ನಾವು ವಿಶ್ವ ಜನಸಂಖ್ಯಾ ದಿನಾಚರಣೆ ಅಂತ ಮಾಡಿದ್ವಲ್ಲ, ಅದರದ್ದು ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕೆ ನಾನು ಆಕಾಶವಾಣಿಗೆ ಹೋದಾಗ ನಾನು ಅವ್ರನ್ನ ಭೇಟಿಯಾಗಿದ್ದೆ. ಅಂದ್ರೆ ದೂರದಿಂದ ನೋಡಿದೆ ಅಷ್ಟೇ. ಒಬ್ಬ ಇವರ ಅಪರ್ಣಾ ಅವರು ಎಷ್ಟು ಸರಳವಾಗಿದ್ರು, ಧ್ವನಿಯಲ್ಲಿ ಎಷ್ಟು ಪ್ರಖರತೆ, ಅವ್ರದ್ದು ಕೂಡ ಅಲ್ಲಿ ರೆಕಾರ್ಡಿಂಗ್ ಇತ್ತು. ಬಹುಶಃ ನಾನು ಹೇಳಿದೆ, ನಾನು ದೂರದಿಂದ ಅವ್ರನ್ನ ನೋಡ್ತೀನಿ ಅಂತ ಹೇಳಿದೆ. ಅದಕ್ಕೆ ನನ್ಗೆ ಅವಕಾಶ ಕೂಡ ಸಿಕ್ತು.
ಎಷ್ಟು ಗಂಭೀರ ಹೆಣ್ಣು ಮಗಳು. ಅವಳು ಹಾಕೊಳ್ಳೋ ಉಡುಪಿರ್ಲಿ, ಅವ್ರು ನಡೆಯೋ ನಡಿಗೆ ಇರಲಿ, ಅವ್ರ ಮಾತಲ್ಲಿರಲಿ, ಎದುರಿಗಿರೋರು ಅವ್ರಿಗೆ ಗೌರವವನ್ನು ಸೂಚಿಸಬೇಕು ಅಂತಹ ವ್ಯಕ್ತಿತ್ವ ಆಕೆದು. ಪದಗಳಷ್ಟೇ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ರು. ಬಹುಶಃ ನಮ್ಮಂಥವರು ಸ್ವಲ್ಪ ಆದರೂ ಕನ್ನಡ ಮಾತಾಡ್ತಿದ್ದೀವಿ ಅಂತ ಅನ್ನೋಕೆ ಇವೆಲ್ಲ ಪ್ರೇರಕ ಶಕ್ತಿ ಅಂತ ಹೇಳಿದ್ರು ಕೂಡ ಖಂಡಿತ ತಪ್ಪಾಗ್ಲಾರ್ದು. ಆಮೇಲೆ ಈ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅಪರ್ಣಾ ಅವರು ಭಾಗವಹಿಸಿದಷ್ಟು ಇನ್ಯಾರೂ ಭಾಗವಹಿಸಿಲ್ಲ. ಯಾಕಂದ್ರೆ ಸರ್ಕಾರದ ಕಾರ್ಯಕ್ರಮ ನಾನು ಸುಮಾರು ಈ ಪೇಪರ್ನಲ್ಲಿ ಕೂಡ ಇವತ್ತು ಓದ್ದೆ, 1500ಕ್ಕಿಂತಲೂ ಹೆಚ್ಚು ಅವರು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಸರ್ಕಾರಿ ಕಾರ್ಯಕ್ರಮ ಅಂದ್ರೆ ಪೂರ್ತಿ ಕನ್ನಡಮಯವಾಗಿರ್ಬೇಕು, ಪದಗಳ ಸ್ಪಷ್ಟತೆ ಇರಬೇಕು, ಕೇಳುಗರಿಗೆ ಹೌದಪ್ಪ ಅಂತ ಅನಿಸ್ಬೇಕು, ನಮ್ಮ ಕರ್ಣಗಳಿಗೆ ಹಿತವಾದ ಆಗ್ಬೇಕು. ಇಂತಹ ಭಾಷೆ ಬಲ್ಲವರು ಮತ್ತು ಭಾಷೆಯಲ್ಲಿ ಪರಿಣಿತರಿದ್ದವರು, ಹಿಡಿತ ಇದ್ದವ್ರನ್ನ ಮಾತ್ರ ನಾವು ಸರ್ಕಾರಿ ಕೆಲಸಗಳಲ್ಲಿ ಈ ತರ ಕಾರ್ಯಕ್ರಮಗಳನ್ನ ಹೇಳುವಂತಹ ಅವಕಾಶ ಸಿಗೋದು. ಅದು ಎಲ್ಲರೂ ಕೂಡ ಎಲ್ಲಾ ಒಂದು ಯೋಗ್ಯತೆ ಕೂಡ ಅಪರ್ಣ ಅವರಿಗೆ ಇತ್ತು. ಬಹಳ ಗಂಭೀರವಾದ ಹೆಣ್ಣು ಮಗಳು. ನಾನು ಒಂದೆರಡು ಈ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ಅವಾಗ್ಲೂ ಕೂಡ ನಾನು ಅವ್ರನ್ನ ಗಮನಿಸ್ತಾ ಇದ್ದೆ. ಎಂತಹ ಅದೃಷ್ಟವಂತೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರಪ್ಪ ಅಂತ ಅನಿಸ್ತು. ಬಹಳ ಖುಷಿ ಪಟ್ಟಿದ್ದೆ. ಅವ್ರ ಜೊತೆ ಮಾತಾಡೋ ಅವಕಾಶ ಇರಲಿಲ್ಲ, ದೂರದಿಂದ ನೋಡ್ತಿದ್ದೆ ಅಷ್ಟೆ. ಆಮೇಲೆ ಇತ್ತೀಚೆಗೆ ಅವರು ಮುಕ್ತಾ ಧಾರಾವಾಹಿಯಲ್ಲಿ ಕೂಡ ಭಾಗವಹಿಸಿದ್ರು. ಅದ್ರಲ್ಲಿ ಕೂಡ ಒಂದು ಪಾತ್ರದ ಮೂಲಕ ಜನರಿಗೆ ಬಹಳ ಹತ್ತಿರ ಆದ್ರು. ಮತ್ತು ತನ್ನದಲ್ಲದ ವ್ಯಕ್ತಿತ್ವ ಅಂದ್ರೆ ಅವರು ಸಾರ್ವಜನಿಕರ ಎದುರುಗಡೆ ಹೇಗಿರ್ತಿದ್ರೋ ಅದಲ್ಲದ ಇನ್ನೊಂದು ವ್ಯಕ್ತಿತ್ವದಲ್ಲೂ ಕೂಡ ಅವರೆಲ್ಲ ನಮ್ಮನ್ನೆಲ್ಲ ಮನರಂಜಿಸಿದ್ರು ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಮಜಾ ಟಾಕೀಸ್ ಅಲ್ಲಿ ಹಾಸ್ಯ ಪಾತ್ರಗಳಲ್ಲಿ ಬಂದ್ರು. ನನಗೆ ಆಶ್ಚರ್ಯ ಆಗೋದು, ಯಾಕಂದ್ರೆ ಅಪರ್ಣಾ ಅಂದ್ರೆ ಆ ಧ್ವನಿಯಲ್ಲಿ ಗಂಭೀರತೆ, ಅಂತಹ ಗಂಭೀರವಾದ ಹೆಣ್ಣು ಮಗಳು ಹಾಸ್ಯ ಪಾತ್ರದಲ್ಲೂ ಅಭಿನಯಿಸ್ತಾರ ಅಂತ ಮೊದಲು 2 ಎಪಿಸೋಡ್ ನೋಡಿದಾಗ ಹಾಗೆ ಅನಿಸ್ತು. ಹಾಸ್ಯ ಪಾತ್ರಗಳಲ್ಲೂ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಅಂತ ಅನ್ಕೊಂಡು ಬಹಳ ಮನರಂಜಿಸಿದ್ರು. ನಮ್ಮ ಕನ್ನಡಿಗರು ಎಲ್ರಿಗೂ ಕೂಡ ಹತ್ತಿರ ಆಗಿದ್ರು. ಇಂತಹ ಮಹಾನ್ ಚೇತನ ಇವತ್ತು ಇಲ್ಲ. ಎಂಥ ಕಾಯಿಲೆ ಕ್ಯಾನ್ಸರ್ ಅನ್ನೋದು ನಮ್ಮ ದೇಹದೊಳಗೆ ಬಂದರೂ ಅದು ನಮಗೆ ಗೊತ್ತಿಲ್ಲದ ಹಾಗೆ ಹೆಮ್ಮರವಾಗಿ ಬೆಳೆಯುತ್ತೆ. ನಿನ್ನೆ ನೋಡಿದಾಗ ಓದಿದಾಗ ಒಂಥರ ಮನಸ್ಸಿಗೆ ಕಸಿವಿಸಿ ಆಯಿತು. ಯಾಕಂದ್ರೆ ಕನ್ನಡ ಭಾಷೆಯಲ್ಲಿ ಮಾತನಾಡೋರು ಕಾರ್ಯಕ್ರಮಗಳನ್ನು ಹೇಳೋರೇ ಬಹಳ ಕಮ್ಮಿ. ಇವತ್ತು ನಾವು ಆಕಾಶವಾಣಿ ಬಿಟ್ರೆ ಬೇರೆ FM ಚಾನೆಲ್ ಎಲ್ಲದರಲ್ಲೂ ಕೂಡ ಅದೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪ್ರವಾಹ ಬಂದ ಹಾಗೆ ಜನ ಹೋಗ್ತಾರೆ ಅನ್ನೋ ಹಾಗೆ ಆಂಗ್ಲ ಭಾಷೆಗಳು ಮಧ್ಯ ಬಂದೇ ಬರುತ್ತೆ. ಅದು ಆ ಥರ ನಾವು ಯಾಕೆ ಮಾತಾಡಬಾರ್ದು ಅಂತ ಹೇಳೋ ಹಾಗೆ ಇಲ್ಲ. ಹಾಗೆ ಎಲ್ಲಾ ಚಾನೆಲ್ಗಳು ಬೆಳೆದು ಹೋಗ್ಬಿಟ್ಟಿದೆ. ಆದರೆ ಸ್ಪಷ್ಟವಾದ ಕನ್ನಡ ಉಚ್ಚಾರಣೆ ನಾವು ಕೇಳಬೇಕು ಅಂದ್ರೆ ಆಕಾಶವಾಣಿ ಕೇಳಬೇಕು, ಇಲ್ಲ ಚಂದನ ಟಿವಿ ನೋಡಬೇಕು. ಚಂದನ ಟಿವಿಲಿ ಕೂಡ ಅವರು ವಾರ್ತೆಗಳನ್ನು ಹೇಳೋದನ್ನು ಕೂಡ ನಾನು ಬಹಳ ವರ್ಷದಿಂದ ಕೇಳಿದ್ದೆ. ಏನೇ ಆಗಲಿ ಕನ್ನಡದ ಬಗ್ಗೆ ಅಪಾರ ಮಮತೆ ಉಳ್ಳ, ಕನ್ನಡವನ್ನ ನೂರಾರು ಜನರಿಗೆ ಕರುಣಾನಂದ ಉಂಟು ಮಾಡುವಂತಹ ಧ್ವನಿಯ ಒಡತಿ ಇವತ್ತು ನಮ್ಮೊಳಗಿಲ್ಲ. ದೇವ್ರೆ ಯಾಕಪ್ಪ ಹೀಗೆ ಮಾಡಿದೆ? ಆಕೆ ಇನ್ನೂ ಹಲವಾರು ವರ್ಷಗಳ ಕಾಲ ಇರ್ಬೇಕಿತ್ತು. ಆಕೆಯಿಂದ ಕನ್ನಡವನ್ನ ಕೇಳುವಂತಹ ಅದೃಷ್ಟ ನಮ್ಮ ಕನ್ನಡಿಗರಿಗೆ ಇರ್ಬೇಕಾಗಿತ್ತಲ್ಲ. ಆದ್ರೂ ಕೂಡ ಹುಟ್ಟಿದ ಮೇಲೆ ನಾವು ಕರೆದಾಗ ಹೋಗ್ಲೇಬೇಕು ಅಂತಹ ನಮಗೆ ಅರಿವಿಲ್ಲದೆ ಕಾಯಿಲೆ ಬಂದು ಅವರನ್ನ ನಮ್ಮಿಂದ ದೂರ ಕೊಂಡೊಯ್ದಿದೆ. ಅವರ ಕುಟುಂಬದವರು ಎಲ್ರಿಗೂ ಕೂಡ ಆ ನೋವನ್ನು ಭರಿಸುವಂತ ಶಕ್ತಿ ಕೊಡ್ಲಿ. ಅವರ ಮಾತುಗಳನ್ನು ಕೇಳುವಂತಹ ನಮ್ಮ ಲಕ್ಷಾಂತರ ಕೋಟ್ಯಾಂತರ ಕನ್ನಡಿಗರಿಗೆ ಇವತ್ತು ನಮ್ಮ ಮನೆಯಲ್ಲಿ ಏನೋ ನಡೀತೇನಪ್ಪ ಅನ್ನೋಷ್ಟು ನೋವಾಗಿದೆ. ಅಂದ್ರೆ ಅವರ ಭಾಷೆಯ ಮೂಲಕ, ಅವರ ಧ್ವನಿಯ ಮೂಲಕ ಅವ್ರು ನಮಗೆ ಅಷ್ಟೊಂದು ಹತ್ತಿರವಾಗಿದ್ರು. ಒಮ್ಮೆ ಅಪರ್ಣ ಹೇಳಿದ್ರು, ಅಂದ್ರೆ ಯಾವುದೋ ಸಂದರ್ಶನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿತ್ತು. ಅವಾಗ ನಾನು ಓದಿದ್ದೆ, ಏನು ನೀವು ಕನ್ನಡವನ್ನು ಇಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ, ಏನ್ ಕಾರಣ ಅಂತ ಅಂದಾಗ ಅಪರ್ಣ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಯಾಕಂದ್ರೆ ನಮ್ಮ ತಂದೆ ಈ ತರ ಸಿನಿಮಾ ಪುರಾವಣೆ ಸಂಪಾದಕರಾಗಿದ್ರು ಮತ್ತು ನಮ್ಮ ಮನೆಯಲ್ಲಿ ಕನ್ನಡಮಯವಾದ ವಾತಾವರಣ ಇತ್ತು. ನಮ್ಮ ತಂದೆ ಕನ್ನಡದ ಎಲ್ಲಾ ಪತ್ರಿಕೆಗಳನ್ನ ಮನೆಯಲ್ಲಿ ನಾವು ಪೇಪರ್ ಇರ್ಬೋದು, ಸುಧಾ, ತರಂಗ, ಮಯೂರ, ಮಲ್ಲಿಗೆ, ಪ್ರಜಾಮತ, ವಿಜಯ ಚಿತ್ರ, ವಿಜಯವಾಣಿ, ಇಷ್ಟೊಂದು ಪತ್ರಿಕೆಗಳನ್ನೆಲ್ಲವೂ ನಮ್ಮನೆಗೆ ಬರ್ತಾ ಇತ್ತು. ಎಲ್ಲವನ್ನ ನಾನು ಓದ್ತಾ ಇದ್ದೆ. ಕನ್ನಡವನ್ನ ನಾವು ಇವತ್ತು ಭಾಷಾ ಬೆಳವಣಿಗೆ ಆಗ್ಬೇಕು ಅಂದ್ರೆ ಕನ್ನಡವನ್ನ ಓದ್ಬೇಕು, ಕನ್ನಡ ಪುಸ್ತಕಗಳನ್ನ ಓದ್ಬೇಕು. ಓದಿದಾಗ ನಮ್ಗೆ ಹೊಸ ಹೊಸ ಪದಗಳ ಪರಿಚಯ ಆಗುತ್ತೆ ಮತ್ತು ಭಾಷೆ ಸಂವಹನ ಆಗ್ಬೇಕು. ಎದುರಿಗಿದ್ದವ್ರ ಜೊತೆ ನಾವು ಮಾತಾಡಿದಾಗ್ಲೇ ನಮ್ಮ ಭಾಷೆ ಮತ್ತಷ್ಟು ಉತ್ತಮ ಆಗ್ಲಿಕ್ಕೆ ಸಾಧ್ಯ. ಇವತ್ತು ನೀವೆಲ್ಲರೂ ಇಷ್ಟು ಮೆಚ್ಚಬೇಕಾದ್ರೆ
ಅದರ ಒಂದು ಲಾಭ ಅಂದ್ರೆ ಕ್ರೆಡಿಟ್, ಅದರ ಒಂದು ಒಳ್ಳೆತನ ನನ್ನ ತಂದೆಗೆ ಹೋಗ್ಬೇಕು. ಯಾಕಂದ್ರೆ ಅವರು ಕನ್ನಡ ಪ್ರೇಮಿಯಾಗಿದ್ರು. ಅವ್ರು ಅಷ್ಟೊಂದು ಪುಸ್ತಕಗಳನ್ನ ತರಿಸೋದ್ರಿಂದಲೇ ಬಾಲ್ಯದಿಂದಲೇ ನನಗೆ ಕನ್ನಡವನ್ನು ಓದೋ ಅಭ್ಯಾಸ ಇತ್ತು ಅನ್ನೋದು, ಅದು ನನಗೆ ಬಹಳ ಇಷ್ಟವಾದಂತಹ ವಿಷಯ ಆಯ್ತು. ಯಾಕಂದ್ರೆ ಯಾವುದೇ ಆಗಲಿ ನಮ್ಮ ಭಾಷೆ ಇವತ್ತು ಜಾಸ್ತಿ ಜನ ಮಾತಾಡ್ಲಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಭಾಷೆ ಯಾವತ್ತೂ ಕೂಡ ಸಾಯಲ್ಲ. ಯಾಕಂದ್ರೆ ನಮ್ಮ ಕನ್ನಡ ಭಾಷೆ ನೂರಾರು ವರ್ಷಗಳ ಇತಿಹಾಸ ಉಳ್ಳಂತಹ ಭಾಷೆ. ಅಂದ್ರೆ ಸ್ವಲ್ಪ ಮೇಲೆ ಕೆಳಗೆ ಹೋಗೋದು ಇದ್ದೇ ಇರುತ್ತೆ. ಅವಾಗ ನಾವು ಭಾಷೆಯನ್ನ ಮಾತಾಡಬೇಕು, ಭಾಷಾ ಪುಸ್ತಕಗಳನ್ನು ಓದಬೇಕು, ಅಪರ್ಣ ಅಂತಹ ಕನ್ನಡ ಪ್ರೇಮಿಗಳು ನಾವಾಗಬೇಕು. ಆವಾಗಲೇ ನಮ್ಮ ಭಾಷೆಯನ್ನು ಉಳಿಸಿ ಬೆಳೆಸಲಿಕ್ಕೆ ಸಾಧ್ಯ ಅನ್ನೋದನ್ನ ನಾನು ಅವತ್ತು ಓದಿದಾಗ ತಿಳ್ಕೊಂಡೆ. ಇವತ್ತಿಗೂ ಕೂಡ ನಾನು ಎಷ್ಟೋ ಜನರನ್ನ ಭೇಟಿಯಾಗ್ತೀನಿ, ಮಾತಾಡ್ತೀನಿ. ಸಾಧ್ಯವಾದಷ್ಟು ಆಂಗ್ಲ ಭಾಷೆ ಇಲ್ಲದೆ ಶುದ್ಧ ಕನ್ನಡದಲ್ಲಿ ಮಾತಾಡೋ ಪ್ರಯತ್ನ ನನ್ನದು. ನನ್ನ ಎದುರಿಗೆ ಇರೋರ್ನು ಕೂಡ ನಾನು ನನ್ನ ಭಾಷೆಯಲ್ಲೇ ಮಾತನಾಡಿಸೋ ಪ್ರಯತ್ನ, ಅವರು ಅನ್ಯ ಭಾಷಿಗರಾದರೂ ಕೂಡ ನನ್ನ ಭಾಷೆಯಲ್ಲೇ ಮಾತಾಡೋ ಪ್ರಯತ್ನವನ್ನ ನಾನು ನಿರಂತರವಾಗಿ ಮಾಡ್ತಾ ಇದ್ದೀನಿ. ಏನೇ ಆಗ್ಲಿ ಹುಟ್ಟಿದ ಮೇಲೆ ನಾವು ಹೋಗ್ಲೇಬೇಕು. ಜವರಾಯನ ಕರೆಗೆ ನಾವು ಬರಲ್ಲ ಅಂತ ಹೇಳಕ್ಕೆ ಆಗಲ್ಲ. ಇಷ್ಟು ಜನರ ಮನಸ್ಸಿನಲ್ಲಿ ನೆಲೆ ಇರುವಂತಹ ಪುಣ್ಯ ಅಪರ್ಣದವರಾಗಿತ್ತು. ಅಪರ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ನೋವನ್ನು ಭರಿಸುವಂತಹ ಅವರ ಕುಟುಂಬ ವರ್ಗದವರಿಗೆ, ನಮ್ಮಂತ ನೂರಾರು ಕನ್ನಡ ಅಭಿಮಾನಿಗಳಿಗೆ ಆ ನೋವನ್ನು ತಡ್ಕೊಳ್ಳುವಂತಹ ಶಕ್ತಿ ನಮಗೆ ಸಿಗ್ಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಇನ್ನೊಂದು, ಅಪರ್ಣ ಅವರ ಧ್ವನಿಯನ್ನ ನಾವು ದಿನ ಕೇಳಬಹುದು. ಯಾಕಂದ್ರೆ ನೀವು ಮೆಟ್ರೋದಲ್ಲಿ ಪ್ರಯಾಣ ಮಾಡಿ, ಮೆಟ್ರೋದಲ್ಲಿ ಕೂತ ತಕ್ಷಣನೇ ಮುಂದೆ ಬರುವಂತಹ ನಿಲ್ದಾಣದ ಹೆಸರನ್ನ ಅಪರ್ಣ ಅವರ ಧ್ವನಿಯಲ್ಲಿ ಕೇಳಬಹುದು. ಮತ್ತು ಇದು ಎಡಬಾಗಿಲು, ಈ ಕಡೆ ಬಲಬಾಗಿಲು ತೆರೆಯುತ್ತದೆ, ಎಡಬಾಗಿಲು ಹತ್ತಿರ ಬನ್ನಿ ಅಂತ ಹೇಳೋ ಧ್ವನಿ ಕೂಡ ಅಪರ್ಣ ಅವ್ರದೇ. ಅಪರ್ಣ ಅವರ ಧ್ವನಿ ನಿರಂತರವಾಗಿ ನಮ್ಮ ಕನ್ನಡಿಗರ ಮನಸ್ಸಿನಲ್ಲಿ ಯಾವತ್ತು ಎಲ್ಲರೂ ಕೇಳುವಂತಹ ಅದೃಷ್ಟ ನಮ್ಮದಾಗಿದೆ. ಆದ್ರೆ ಆ ಜೀವ ಇವತ್ತು ನಮ್ಮಲ್ಲಿಲ್ಲ. ಆ ಜೀವ ಹೋಗ್ಬೇಕಾದ್ರೆ ಎಷ್ಟೊಂದು ನೋವು ಪಟ್ಟಿರಬಹುದಪ್ಪ ಅಂತ ಹೇಳ್ಬಿಟ್ಟು ಮನಸ್ಸು ಮರುಗುತ್ತೆ. ಏನೇ ಆಗ್ಲಿ ಭಗವಂತನನ್ನ ಸೇರ್ಕೊಂಡಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ನನ್ನ ಜಲಜಾ ವ್ಲಾಗಿಂದ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.